ಹೇಳಿ ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ದೊಡ್ಡಪ್ಪ ಅಂತ ಹೇಳಿ. ದೊಡ್ಡಪ್ಪ ಪರಂಗೊಂಡು, ಇದು ಚಿಮೈಲೆ ಗ್ರಾಮ. ನಿಮ್ಮದು ಯೂಟ್ಯೂಬಲ್ಲಿ ವಿಡಿಯೋ ನೋಡಿದ್ವಿ, ಓಕೆ, ಮತ್ತು ರಿವ್ಯೂ ಕೂಡ ನೋಡಿದ್ವಿ. ತುಂಬ ಸಂತೋಷ ಆಯ್ತು ಸರ್, ಬೇರೆಯವ್ರು ನೋಡಿದ್ದು ಆಯಿತು. ನೀವು ಹೇಳೋ ರೀತಿ ನೋಡೋದು ಮತ್ತೆ ನೀವು ತಿಳಿಸ್ಕೊಡೋ ರೀತಿ ತುಂಬ ಇಷ್ಟ ಆಯ್ತು ಸರ್. ಅಲ್ಲ ಅವರು ನಮ್ಮ ಅಣ್ಣ ಸರ್. ಅಣ್ಣವ್ರು ಏನು ಹೆಸರು? ನಿಮ್ಮ ಹೆಸರು? ನನ್ನ ಹೆಸರು ಶರಣಬಸಪ್ಪ ಅಂತೇಳಿ. ಶರಣಬಸಪ್ಪ. ಈಗ ಈಗ ನಿಮ್ಮ ಮನೆ ನಂಗೆ ತೋರಿಸಿದ್ರ, ಹಾಂ ಸರ್. ನಿಮ್ಮ ಪ್ರಾಬ್ಲಮ್ ಏನು ಅಂತ ನಿಮ್ಗೆ ಹೇಳ್ಬೇಕು. ಹಾಂ ಸರ್. ರೆಡಿ ಮಾಡ್ಕೊಂಡ್ಮೇಲೆ ಮೂರು ತಿಂಗಳಾದ್ಮೇಲೆ ಮತ್ತೆ ಈ ಕಡೆ ಬಂದಾಗ ಬರ್ತೀನಿ, ಮತ್ತೆ ವಿಡಿಯೋ ಮಾಡ್ತೀನಿ. ಓಕೆನಾ? ಓಕೆ ಸರ್. ಈಗ ನಿಮ್ದು ಫಸ್ಟ್ ಮನೆ ಇದೆಲ್ಲ ಫುಲ್ ಇತ್ತು, ಹಾಂ ಸರ್. ಇದೆಲ್ಲ ಫುಲ್ ಇತ್ತು. ಆಮೇಲೆ ಇದೆಲ್ಲ ಓಪನ್ ಮಾಡಿದ್ಮೇಲೆ ಸ್ವಲ್ಪ ಚೆನ್ನಾಗಿತ್ತು ಸರ್. ಏನಕ್ಕೆ ಅಂದ್ರೆ ಅವಾಗ ಇದು ಈಶಾನ್ಯ ಡೋರ್ ಆಗಿತ್ತು, ಇದೇ ಮೇನ್ ಡೋರ್. ನೋಡಿ ಸ್ನೇಹಿತರೆ, ಇದು ತುಂಬಾ ದೊಡ್ಡದು. ಆಮೇಲೆ ನೋಡಿ ತಲೆ ಬಾಗಿ ಹೊರಗಡೆ ಬರಬೇಕಾಗಿತ್ತು, ಚಿಕ್ಕ ಡೋರ್. ನೋಡಿ ಸುಮ್ಮನೆ ನೋಡಿ, ಇದು ತುಂಬಾ ಅದ್ಭುತವಾಗಿ ಚೆನ್ನಾಗಿತ್ತು. ಇದು ಎಲ್ಲ ಚೆನ್ನಾಗಿದೆ. ಹಳಬರು ತುಂಬಾ ನೋಡಿ. ನಿಮ್ಮ ತಾತ ಕಟ್ಟಿರೋದ? ತಾತಕ್ಕಿಂತ ಮುಂಚೆನೇ. ಓ, ಅದಕ್ಕಿಂತ ಮುಂಚೆ ಮುತ್ತಾತ ಕಟ್ಟಿರೋದು. ಮುತ್ತಾತ ಕಟ್ಟಿರೋದು ಜಾಗ. ಅಣ್ಣ ಬನ್ನಿ, ನಿಮ್ಮ ಹೆಸರೇನು? ಹೊನ್ನಪ್ಪ ತಂದೆಯವರು? ನಿಮ್ಮ ಓಕೆ, ಹೊನ್ನಪ್ಪ. ನೀವು ಈ ಕಟ್ಟಿರೋ ನೀವು ನೋಡಿದ್ರೆ ಚಿಕ್ಕ ವಯಸ್ಸಲ್ಲೇ ನೋಡಿದ್ರಿ? ನೋಡಿ ನೋಡಿ, ಎರಡು ತಲೆಮಾರು, 2 ತಲೆಮಾರು ಆಗಿರುತ್ತೆ. ನೀವು 3ನೇ ತಲೆಮಾರು. 3ನೇ ತಲೆಮಾರು ಮನೆ ಇದು. ಎಷ್ಟು ಚೆನ್ನಾಗಿದೆ ಅಂತ ನಿಮ್ಗೆ ತೋರಿಸ್ತೀನಿ. ಯಾಕಂದ್ರೆ ಆಗಿನ ಕಾಲದಲ್ಲಿ ವಾಸ್ತು ಎಷ್ಟು ಚೆನ್ನಾಗಿ ಪಾಲಿಸ್ತಾ ಇದ್ರು ಅಂತ. ನೋಡಿ, ಇವ್ರು ಏನು ತಪ್ಪು ಮಾಡಿದ್ದು ಒಂದೇ, ನಿಮ್ಮ ಮದುವೆಗೋಸ್ಕರ ಇದೊಂದು ಹೊಸದಾಗಿ ಕಟ್ಟಿದ್ರು. ತೋರಿಸಿ ಕಡೆ ನಾರ್ತ್ ಈಸ್ಟ್ ಅಲ್ಲಿ ಇದೊಂದು ಬಿಲ್ಡಿಂಗ್ ಕಟ್ಟಿದ್ರು. ಈ ಬಿಲ್ಡಿಂಗ್ ಕಟ್ಟಿದ ಮೇಲೆ ಆಟೋಮೆಟಿಕ್ಲಿ ಬ್ರೀತಿಂಗ್ ಕಮ್ಮಿ ಆಗೋಯ್ತು. ಬ್ರೀತಿಂಗ್ ಕಮ್ಮಿ ಆಗುತ್ತೆ. ಸೊ ಅದ್ರ ವ್ಯವಹಾರಗಳೆಲ್ಲ ಪ್ರತಿಯೊಂದರಲ್ಲೂ ಒಂದು ಸ್ವಲ್ಪ ಅಡಚಣೆ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಾಂದ್ರೆ ಈ ಮನೆ ಚೆನ್ನಾಗಿತ್ತು, ಅದ್ಭುತವಾಗಿ ಚೆನ್ನಾಗಿ ಮಾಡ್ಕೊಂಡಿದ್ರು. ಬನ್ನಿ ಹೊರಗಡೆ ನೋಡೋಣ, ಮನೆ ನೋಡೋಣ ಬನ್ನಿ. ಚೆನ್ನಾಗಿದೆ ನೋಡಿ, ನಾರ್ತ್ ಈಸ್ಟ್ ಬಗ್ಗೆ ಹೋಗ್ಬೇಕು. ಡೌನ್ ಮಾಡಿದ್ದಾರೆ. ಆಕ್ಚುಲಿ ಇದು ಪೂರ್ವ ಕಾಲದಲ್ಲಿ ದೇವ್ರ ಮನೆ ಮಾಡ್ತಾ ಇದ್ರು. ಆ ಕಾಲದಲ್ಲಿ ದೇವ್ರ ಮನೆ ಮಾಡ್ತಾ ಇದ್ರು. ಇದು ನಾರ್ತ್ ಈಸ್ಟ್. ಇದು ಹಂಗೆ ಬನ್ನಿ ನೋಡಿ, ಇದೆಲ್ಲ ಅಟ್ಟ. ಆ ಕಾಲದಲ್ಲಿ ಬರೀ ವುಡ್ ಎನರ್ಜಿ ಅಂತ ನಾನು ಹೇಳ್ತಾ ಇರ್ತೀನಿ ಯಾವಾಗಲೂ. ಮನೆಗಳಿಗೆ ವುಡ್ ಎಷ್ಟು ಚೆನ್ನಾಗಿದ್ರೆ ಅಷ್ಟು ಒಳ್ಳೇದು. ಎನರ್ಜಿ ತುಂಬಾ ನ್ಯಾಚುರಲ್ ಇರ್ಬೇಕು. ಮಣ್ಣು ಮರ ಇವಿದ್ರೆ ತುಂಬಾ ಒಳ್ಳೇದು. ಈಗೆಲ್ಲ ಸಿಮೆಂಟ್ ಸ್ಟೀಲ್ ಬಂದಿರೋದ್ರಿಂದ ಉಲ್ಟಾ ಆಗಿದೆ. ಓಕೆ, ಇದರಲ್ಲಿ ಕಬ್ಬಣ ಜಾಸ್ತಿ ಇದ್ರೆ ಪ್ರಾಬ್ಲಮ್. ಬನ್ನಿ ನೋಡಿ, ಇದು ಒಳ್ಳೆ ಒಗ್ಗರಣೆ ಮಾಡ್ತಾ ಇದ್ರೆ, ಬಿಸಿ ಚೆನ್ನಾಗಿ ಫಸ್ಟ್ ಕ್ಲಾಸ್ ಆಗಿದೆ, ಚೆನ್ನಾಗಿ ಮಾಡ್ತಾವ್ರೆ. ಸೌದೆ ಒಲೆಯಲ್ಲಿ ಅಡಿಗೆ ಮಾಡ್ತಾ ಇದ್ರೆ ನೋಡಿ, ಗೊಂಬತ್ತಾಗಿದೆ ಸೌದೆ ಒಲೆ ಅಡಿಗೆ. ಬನ್ನಿ, ಅದ್ ನೋಡಿ ಮೇಲೆ ಹೊಗೆ ಹೋಗೋದು. ಈ ತರ ಎಲ್ಲೂ ನೋಡೋದೇ ಇಲ್ಲ, ಬೆಂಗಳೂರು ಹುಡುಗರು ಸಿಗಲ್ಲ ಈ ತರ ನಿಮ್ಗೆ. ಸೊ ಆ ತರ ಹಿಂಗೆ ಬಾ. ಇಲ್ಲೇನಿದೆ ನೋಡಿ ಅಣ್ಣ, ಇಲ್ಲಿ ನೀರಿದೆಯಲ್ಲ, ಇಲ್ಲಿ ಬೇಡ ನೀರು, ಇಲ್ಲಿ ಇರಬೇಡ. ಇದನ್ನ ಅಡಿಗೆ ಇಲ್ಲಿ ಶಿಫ್ಟ್ ಮಾಡ್ಕೊಂಡು ಒಲೆನ ಇದನ್ನ ಆ ಕಡೆ ಶಿಫ್ಟ್ ಮಾಡ್ಕೊಡಿ. ಸಿಂಪಲ್, ಇನ್ನೇನ್ ಬೇಡ. ಆಮೇಲೆ ಇದ್ರಲ್ಲೂ ಅಷ್ಟೇ, ಸ್ಟವ್ ನೀವು ಅಡಿಗೆ ಮಾಡ್ಬೇಕಾದ್ರೆ ಸ್ವಲ್ಪ ಪೂರ್ವಕ್ಕೆ ಹಂಗೆ ಪ್ಲಾನ್ ಮಾಡ್ಕೊಳ್ಳಿ. ಅಲ್ಲಿ ದಿಂಡಿ ಶಿಫ್ಟ್ ಮಾಡ್ಕೊಂಡ್ರೆ ಆಯ್ತು. ಈಗ ಪೂರ್ವಕ್ಕೆ ಇರ್ಬೇಕು. ಆ ಪೂರ್ವಕ್ಕೆ ತಿರ್ಕೊಂಡೆ ಅಡಿಗೆ ಮಾಡ್ಬೇಕು. ಈ ತರ ಮಾಡ್ಕೋಬಾರ್ದು, ಉತ್ತರಕ್ಕೆ ಮಾಡಬಾರ್ದು. ಪೂರ್ವಕ್ಕೆ ತಿರ್ಕೊಂಡು ಮಾಡ್ಬೇಕು. ಇಲ್ಲ ಅಂದ್ರೆ ಈ ತರ ಪಶ್ಚಿಮಕ್ಕೆ ತಿರ್ಕೋಬಾರ್ದು. ನಮ್ಗೆ ಸೂರ್ಯ ಬರೋದು ಇಲ್ಲಿ ಕಾಣಿಸೋದು. ಸೊ ಇಲ್ಲಾದ್ರೆ ಇರ್ಬೇಕು, ಇಲ್ಲಾದ್ರೆ ಇರ್ಬೇಕು, ಹಿಂಗೆ. ಸೊ ಹಿಂಗ್ ತಿರ್ಕೊಂಡು ಮಾಡ್ಬಾರ್ದು, ಕರೆಕ್ಟ್ ಅಲ್ಲ. ಓಕೆ, ಇದಷ್ಟೇ. ಇದು ಶಿಫ್ಟ್ ಮಾಡಿದ್ರೆ ಇಲ್ಲಿಗೆ ಇದನ್ನ ಅಲ್ಲಿ ಮಾಡ್ಬಿಟ್ಟು ಒಂದು ಸಿಂಕ್ ತರ ಮಾಡ್ಬಿಡಿ. ಒಂದು ಏನೋ ಸಿಂಕ್, ಲೈಟ್ ವೇಟ್ ಸಿಂಕ್ ಹಾಕ್ಬಿಟ್ರೆ ಬಟ್ ನೀವು ಅಲ್ಲಿ ಅಡಿಗೆ ಮಾಡ್ಕೋಬಹುದು, ಇಲ್ಲಿ ಒಲೆ ಇಟ್ಕೋಬಹುದು. ಏನಿಲ್ಲ, ಒಂದು ಕಲ್ಲು ಹಾಕ್ಬಿಟ್ರಿ ಲೈನಾಗಿ, ಅದ್ರ ಮೇಲೆ ಇಟ್ಕೊಂಡು ಮಾಡ್ಕೋಬಹುದು. ಒಲೆ ಅಲ್ಲೇ ಇಟ್ಕೊಳ್ಬಹುದು. ಓಕೆ, ನೋಡಿ ಆ ಕಾಲದಲ್ಲಿ ದೇವ್ರು ಅಂದ್ರೆ ಹಿಂಗೆ ಚಿಕ್ಕದೊಂದು ಗುಡಿ ಮಾಡ್ಕೊಂಡು ನೋಡಿ, ಎಲ್ಲಾ ತರದ ವಿಗ್ರಹಗಳು ಇಟ್ಕೊಂಡು ಪೂಜೆ ಮಾಡ್ತಾರೆ. ನಮ್ ಬೆಂಗಳೂರಲ್ಲಿ ಲಕ್ಷ ಖರ್ಚು ಮಾಡ್ತಾರೆ ಪೂಜೆಗೆ. ಒಂದೊಂದು 10 ಲಕ್ಷ, ಒಂದೊಂದು ಕೋಟಿ ಖರ್ಚು ಮಾಡ್ತಾರೆ ಸರ್. 1 ಕೋಟಿ ಖರ್ಚು ಮಾಡ್ತಾರೆ. ನೋಡಿ, ಇದಷ್ಟು ಅದ್ಭುತವಾಗಿದೆ. ಸಾಕಿಷ್ಟು. ಇದಕ್ಕಿನ್ನೇನು ಏನ್ ಬೇಕು ದೇವ್ರಿಗೆ? ನೋಡಿ, ಓಪನ್ ದೇವ್ರು. ಪ್ಲೇಸ್ ಏನು ಕರೆಕ್ಟ್ ಇಲ್ಲ ಅಂತ ಇಲ್ಲ, ಕರೆಕ್ಟ್ ಕುಬೇರ ಮೂಲೆ. ಇದಕ್ಕೆ ಕುಬೇರ ಮೂಲೆ ತರ ಆಗುತ್ತೆ, ಏನ್ ತೊಂದರೆ ಇಲ್ಲ. ದೇವ್ರು ಎಲ್ಲಿ ಬೇಕಾದ್ರೆ ಇರ್ಬೋದು ಸರ್. ಪಾಪ ನಮ್ಗೆ ಎಲ್ಲೇ ಇರಿ ಅಂತ ಅವ್ರು ಕೇಳೋದಿಲ್ಲ. ಏನಿಲ್ಲಪ್ಪ, ಆಮೇಲೆ ಬಾರ್ಡರ್ ಆಗುತ್ತಲ್ಲ ಸರ್, ಇದು ಏನಾಗಲ್ಲ, ಎಲ್ಲಿ ಬೇಕಾದ್ರೆ ಇರ್ಬೋದು. ಬನ್ನಿ.
ಬಾರ್ಡರ್ ಜೊತೆ ಇಡಬಾರ್ದು ಅಂತ ಹೇಳಿ. ಇಲ್ಲ ಸರ್, ನೀವು ದೇವ್ರ ಮುಂದೆ ಎಲ್ಲಿ ಬೇಕಾದ್ರೆ ಇಡ್ಬೋದು. ಮೊದಲು ಅಲ್ಲಿತ್ತು ಸರ್, ಹಾ, ಎಲ್ಲಿ? ಆ ಕಡೆ ಮೂಲೆ ಇತ್ತು. ಅಂದ್ರೆ ನಾನ್ ಚಿಕ್ಕವನಿದ್ದಾಗ. ಹಾ, ವಾಯುಮೂಲೆ ಅದು. ಹಾ, ನೆಕ್ಸ್ಟ್ ಏನ್ ಮಾಡಿದ್ರು, ಆಮೇಲೆ ಇದು ಸ್ವಲ್ಪ ಗೋಡೆ ಪ್ರಾಬ್ಲಮ್ ಆಗಿದೆ ಅಂತ ತೆಗೆದು ಆಮೇಲೆ ಕಟ್ಟಿದ್ರು. ನೋಡಿ ಸ್ನೇಹಿತರೆ, ಮೇಲೆ ನೋಡಿ, ಇದು ಒಂದು 3 ತಲೆಮಾರಿಂದು 150 ವರ್ಷ ಇರಬೇಕು, 150 ಇಯರ್ಸು. ಅವ್ರದ್ದೇ ಮರ ತಗೊಂಬಂದು ಇಟ್ಕೊಂಡು ಅವಾಗ ಮನೆ ಕಟ್ಬೇಕಾದ್ರೆ ಕಾಸು ಬೇಕಾಗಿಲ್ಲ. ನಮ್ಮ ಜಮೀನಲ್ಲಿ ಮರ ಇದ್ರೆ ಸಾಕು. ಜನ ಇದ್ರು, ಮರ ಇತ್ತು, ಮನೆ ಮ್ಯಾನ್ ಪವರ್ ತುಂಬಾ ಇತ್ತು ಸರ್ ಅವಾಗ. ಹಾ, ನಮ್ಮ ಅಡವಿಯಲ್ಲಿ ಬೆಳೆದಿದ್ದೆ. ಹಾ, ನೋಡಿ ಮೇಲೆ ನೋಡಿ, ಇದು ಒಳ್ಳೆ ವುಡ್. ಇದ್ರ ಮೇಲೆ ಇದು ಏನದು ಏನಂತಾರ, ಪರ್ಸಿ ಅಂತೀರಿ ನೀವು. ಪರ್ಸಿ ಅಂದ್ರೆ ನಾವು ಕಡಪ ಕಲ್ತಾರ, ಒಂದ್ರ ಮೇಲೆ ಜೋಡಿಸಿದಾರೆ. ಎಷ್ಟು ವರ್ಷ ಆದ್ರೂ ಇದು ಇನ್ನೊಂದು ನನ್ನ ಪ್ರಕಾರ ಇದನ್ನ ಇನ್ನೊಂದು 100 ವರ್ಷ ಆರಾಮಾಗಿ ಏನಾಗಲ್ಲ. ನೋಡಿ ನೀಲಗಿರಿ ಮರ ನೋಡಿ ಎಷ್ಟು ದಪ್ಪ ಇದೆಯೋ ಆ ಮರ ನೋಡಿ. ಇದ್ರ ಮೇಲೆ ಏನು ಇನ್ನೊಂದು ಏರೋಪ್ಲೇನ್ ಇಳಿಸಬಹುದು ಮೇಲೆ, ಹಂಗೆ ಏನಾಗಲ್ಲ. ಏನಾದ್ರು ಇದ್ರೆ ಆಗ್ತೀವಿ ಸರ್. ಹಾ, ಮೇಲೆ ನೋಡಿ ಅಷ್ಟು ಅದ್ಭುತವಾಗಿದೆ. ಈ ತರ ಮನೆ ವುಡ್ ಎನರ್ಜಿ ಅಂತಾರೆ. ಈಗ ನಾವು ಒಲೆಗೆ ಸೌದೆ ಎಲ್ಲ ಅಲ್ಲ, ಬೆಂಗಳೂರಲ್ಲಿ ವುಡ್ಡೇ ಇಲ್ಲ. ಎಷ್ಟು ವುಡ್ ಇದ್ರೆ ನಿಮ್ಗೆ ಅಷ್ಟು ಒಳ್ಳೇದು. ಅಂದ್ರೆ ನ್ಯಾಚುರಲ್ ಮೇಲಿಂದ ಸೋರ್ಸ್ ಬರುತ್ತೆ, ಮಣ್ಣಿಂದ ವುಡ್ ಇಂದ ನಿಮ್ಗೆ ಈ ಇದಕ್ಕೆ ಮನೆಗೆ ಎನರ್ಜಿ ಬರುತ್ತೆ. ಅದೇ ನೀವು ಸ್ಟೀಲ್ ಕಾಂಕ್ರೀಟ್ ಹಾಕಿದ್ರೆ ಬರಲ್ಲ. ಅರ್ಥ ಆಯ್ತಾ? ನೀವು ಈ ಮನೇಲಿ ನಿಮ್ಗೆ ಬೇಗ ಕಾಯಿಲೆಗಳು ಬರಲ್ಲ. 100 ವರ್ಷವರೆಗೂ ಆಯುಷ್ಯ. ನಮ್ಮ ಮನೆಯಲ್ಲೇನೆ ಯಾರಿಗೂ ಕಾಯಿಲೆ ಇಲ್ಲ. ಎಲ್ಲರೂ ಎಲ್ಲರೂ ಅಲ್ಲ 70 ವರ್ಷ ಆಗಿದ್ದೀವಿ ಸರ್. ಎಲ್ಲರೂ 70-80 ವರ್ಷನ 100 ಇಯರ್ಸ್ ಆತರ. ಮೊದ್ಲಿನವರೆಲ್ಲ ಅದೇ ತರನೇ ಇರೋದು 100 ಇಯರ್ಸ್ ನಮ್ಮ ಹಿರಿಯರೆಲ್ಲ. ಬಟ್ ನಮ್ಮ ತಂದೆಯವರೊಬ್ರೆ ಬೇಗ ಹಾರ್ಟ್ ಆಗಿ ತಿಳ್ಕೊಂಡಿದ್ದಾರೆ. ಅಂದ್ರೆ ಸ್ವಲ್ಪ ಇದು ಮಾಡ್ತಿದ್ರು, ಸ್ಮೋಕ್ ಮಾಡ್ತಾ ಇದ್ರು ಅಷ್ಟೇ. ಅದೊಂದೇ ಬೇಡ ಬಿಟ್ಟಿತ್ತು. ಬಟ್ ಅವ್ರು ಬಿಟ್ರೆ ಎಲ್ರು ಸರ್. ಮತ್ತೆ ಮನೆಯಲ್ಲೂ ಯಾರಿಗೂ ಹೆಲ್ತ್ ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ಅಷ್ಟು ಚೆನ್ನಾಗಿರುತ್ತೆ ಎನರ್ಜಿ. ನಮ್ ತಾಯರು 65+ ಇದಾರೆ, ಬಟ್ ಯಾವ್ದು ತರ ಇದಿಲ್ಲ. ಡೈಲಿ ಎಲ್ಲ ಹೊಂದ್ಕೋಗ್ತಾರೆ ಸರ್. ಬನ್ನಿ ನೋಡಿ, ಇದೊಂದು ಹೋಲ್ ಕ್ಲೋಸ್ ಮಾಡ್ಬೇಕು. ಇದು ನೈಋತ್ಯ ಅಲ್ವಾ? ಹೌದು ಸರ್. ನೈಋತ್ಯದಲ್ಲಿ ಇದು ಇರಬಾರ್ದು, ವಿಂಡೋ ಇರಬಾರ್ದು. ಇಲ್ಲಿ ಫುಲ್ ಇದೆ ನೈಋತ್ಯದಲ್ಲಿ. ಅಲ್ಲಿ ಓಕೆ, ಅದು ಓಕೆ. ಇದು ಕಂಪಲ್ಸರಿ ಕ್ಲೋಸ್ ಮಾಡ್ಬೇಕು. ಕರೆಕ್ಟ್ ಆಗಿ ಮಾಡ್ಕೊಡ್ಲಿಲ್ಲ ಸರ್. ಎಲ್ಲ ಸರಳ ವಾಸ್ತವರು ಎಲ್ಲ ಹಾಕಿರೋದು. ಅದು ಕರೆಕ್ಟ್ ಆಗಿ ಇಲ್ಲಿ ಸರ್ವಿಸ್ ಇರ್ಲಿಲ್ಲ, ಮಾಡ್ಕೊಡ್ಲಿಲ್ಲ ಸರ್. ಅದ್ ನೋಡಿ ಏನೋ ಹಾಕಿದ್ದಾರೆ. ಇದರಿಂದ ಏನೂ ಆಗಲ್ಲ, ಏನಾಗಿಲ್ಲ ಸರ್. ಆಯ್ತಾ? ಸುಮ್ನೆ ಈ ತರ ತಗಲಾಕರ ಆಗತ್ತಾ? ಆಮೇಲೆ ಈ ತರ ಇರಬಾರ್ದು, ನಾವು ಕೆಲಸ ಮಾಡ್ಬೇಕು, ಫ್ಲಾಟ್ ಇರ್ಬೇಕು ಅಂತ ಹೇಳ್ತಿದ್ರು. ಇಲ್ಲ, ಅವ್ರು ಹಂಗೆಲ್ಲ ಬಿಡಿ ಸರ್. ಹಿಂಗಿರ್ಬೇಕು, ಹಿಂಗಿದ್ರೆ ಎನರ್ಜಿ ಚೆನ್ನಾಗಿ ಬರೋದು. ಅಲ್ಲ, ನಿಮ್ಗೆ ಕೆಲಸ ಮಾಡ್ಬೇಕು, ಸುಮ್ನೆ ತಗಲಾಕ್ರ ಬರಲ್ಲ. ಮನೆಗೆ ಎನರ್ಜಿ ಬರ್ಬೇಕು. ನೋಡಿ, ಇಲ್ಲಿ ಓಲ್ ಇಟ್ಕೊಂಡು ನೈಋತ್ಯದಲ್ಲಿ ಅದ್ ತಗಲಾಕ್ಬಿಟ್ರೆ ಅದು ಹೋಗುತ್ತಾ? ಇಲ್ಲಿಂದ ಗಾಳಿ ಬರಬೇಕು, ಎನರ್ಜಿ ಹೋಗುತ್ತಲ್ಲ. ಇಲ್ಲಿ ಎನರ್ಜಿ ಆಚೆಗೆ ಹೋಗ್ಬಾರ್ದು, ಇಲ್ಲಿ ಹಿಡಿದಿಟ್ಕೋಬೇಕು ನಾವು. ಎನರ್ಜಿ ಸೌತ್ ವೆಸ್ಟ್ ಅಲ್ಲಿ ಹಿಡಿದಿಟ್ಕೊಂಡ್ರೆ ನಾರ್ತ್ ಈಸ್ಟ್ ಅಲ್ಲಿ ಓಪನ್ ಇದ್ರೆ ಬರ್ಬೇಕು. ನೀವು ನಾರ್ತ್ ಈಸ್ಟ್ ಕ್ಲೋಸ್ ಮಾಡಿದೀರಾ, ಸೌತ್ ವೆಸ್ಟ್ ಓಪನ್ ಮಾಡ್ಬೇಕು. ಎಲ್ಲ ಅಲ್ವಾ? ಹೌದಲ್ವಾ? ನ್ಯಾಚುರಲ್ ಆಗಿ ಯೋಚನೆ ಮಾಡ್ಬೇಕು. ಪ್ರಕೃತಿ ಪರವಾಗಿ ನಿಮ್ಮ ಮನೆಗೆ ಸೂರ್ಯ ಬರ್ತಾನೆ ಇಲ್ಲ. ಇದು ವಿಂಡೋ ಇದಿರ್ಬೋದು, ಇದು ಈ ಕಡೆ ಇದೆ. ಈ ಸೌತ್ ವೆಸ್ಟ್ ಅದು ಇಲ್ಲಿ ಮಾತ್ರ ಇರ್ಬಾರ್ದು ಅಷ್ಟೇ. ದೊಡ್ಡವ್ರು ಇಲ್ಲಿ ಮಲ್ಕೋಬೇಕಾದ್ರೆ ನಿಮ್ಮ ಅಣ್ಣ ಆಮೇಲೆ ಹೇಳಿದ್ರಲ್ಲ, ನೀವು ನಾರ್ತ್ ಈಸ್ಟ್ ಅಲ್ಲಿ ಬೇಡ, ಅವ್ರು ಇಲ್ಲಿ ಮಲಗ್ಲಿ. ಸುಮ್ನೆ ಕೆಳಗಡೆ ಸಾಪೆ ಹಾಸ್ಕೊಂಡ್ರೆ ಮಲಗ್ಲಿ. ತುಂಬಾ ಎನರ್ಜಿ ಇರುತ್ತೆ. ಹಾ, ಚೆನ್ನಾಗಿರುತ್ತೆ. ಏನ್ ಬೇಕಲ್ಲ, ಒಂದು ಕಾಟನ್ ಮಾಡ್ಕೊಂಡು ಸಾಕು, ಏನ್ ಮಾಡ್ಕೋಬಹುದು. ಇದು ನೋಡಿ, ಇಷ್ಟು ಹೈಟ್ ಇರ್ಬೇಕು. ಹೈಟ್ ನೋಡಿ, ಆ ಕಾಲದಲ್ಲಿ ಎಷ್ಟು ಚೆನ್ನಾಗಿದೆ ಹೈಟು. ಇಷ್ಟು ಹೈಟ್ ಇರ್ಬೇಕು. ಇಷ್ಟು ಹೈಟ್ ಮನೆ ಮಿನಿಮಮ್ 12 ಅಡಿ ಆವಾಗ್ಲೇ ಮಾಡಿದಾರೆ. ಈ ಬೇಸಿಗೆ ಎಲ್ಲ ಕೂಲ್ ಸರ್ ಇಲ್ಲಿ. ಹೌದು, ತಣ್ಣಗಿರುತ್ತೆ ಇಲ್ಲಿ. ಇದರಿಂದನೂ ಕೂಡ ಏರ್ ಬರುತ್ತೆ ಸರ್ ಒಳಗೆ. ಹೌದೌದು, ಏರ್ ಬರುತ್ತೆ. ಅದರಿಂದ ಗ್ಯಾಪ್ ಇದೆ. ಅಲ್ಲ, ಇಷ್ಟು ಹೈಟ್ ಇದ್ರೇನೆ ಮನೆ ಅನ್ನೋದು. ಹೈಟ್ ಕಮ್ಮಿ ಮಾಡಿದ್ರೆ ಮನೆ ಅಲ್ಲ. ಅದೇ ಹೇಳ್ತಾವ್ರೆ, ಹಿಂಗಿರ್ಬೇಕು, ಗುಡಿಸಲೇ ಇರ್ಬೇಕು, ಗಾಳಿ ಬರ್ತಾ ಇರ್ಬೇಕು, ಹಿಂಗಿರ್ಬೇಕು, ಗಾಳಿ ಎಲ್ಲ. ತುಂಬಾ ನೋಡಿದ್ವಿ ನಾವು. ಇಷ್ಟ ಹೈಟ್ ಇದ್ರೆ ನೀವು ಮನೆ ಕಟ್ಟಬೇಕಾದ್ರೆ ಇಷ್ಟ ಹೈಟ್ ಕಟ್ಟಬೇಕು. ಮತ್ತೆ ಹೋಗ್ಬಿಟ್ಟು 8 ಅಡಿ 10 ಅಡಿ ಕಟ್ಬಿಟ್ರ ನಮ್ ತಲೆ ಮೇಲೆ ನಾವೇ ಬಂಡೆ ಎಳ್ಕೊಂಡಂಗ ಆಗುತ್ತೆ. ದಯವಿಟ್ಟು 8 ಅಡಿ 10 ಅಡಿ ಕಟ್ಲೇಬೇಡಿ. ನೋಡಿ, ಹೈಟ್ ನೋಡಿ, ಹಳೆ ಕಾಲದಲ್ಲಿ ಏನಕ್ಕೆ ಹೈಟ್ ಮಾಡಿದ್ರೆ. ನಾನು ಇವತ್ತೇನಾದ್ರು ಹೆಸರು ಮಾಡಿದೀನಿ. ನಾನು ಸ್ವಲ್ಪ ಊರಲ್ಲಿ, ನಮ್ಮೂರಲ್ಲಿ ಈ ತರ ಮನೆ ಸೆಂಟ್ರಲ್ಲಿ ಈ ತರ ಹೈಟ್ ಮಾಡವ್ರೆ. ನಮ್ಮ ಮನೇಲಿ, ನಮ್ಮೂರಲ್ಲಿ ನಮ್ಮ ಮನೆಯಲ್ಲಿ ಹೈಟ್ ಮಾಡವ್ರೆ ಸೆಂಟ್ರಲ್ಲಿ. ಈ ಗುಡ್ಸಲು ಮನೆ ಅಲ್ಲ, ಸ್ವಂತ ಊರಲ್ಲಿ. ನಮ್ಮೂರಲ್ಲಿ ಈ ತರ ಸೆಂಟ್ರಲ್ಲಿ ಇಷ್ಟ ಹೈಟ್ ಮಾಡ್ಯಾರ, 14-16 ಅಡಿ. ಆ ಒಂದು ಚಿಕ್ಕದೇ, ಅದು ಒಂದು 15-15 ಇದೆ. ನಾನು ಯಾವಾಗ್ಲೂ ಅಲ್ಲೇ ಮಲಗ್ತಾ ಇದ್ದು. ನಾನು ಅಲ್ಲಿಂದ ಹೆಸರು ಮಾಡ್ಕೊಂಡು ಆಚೆ ಬಂದ್ಬಿಡಿಲ್ವಾ? ಸ್ಟೇಟ್ ಅಲ್ಲ, ಒಂದು ಕರ್ನಾಟಕದಲ್ಲಿ ಒಂದು ಹೆಸರು ಮಾಡ್ತಾ ಇಲ್ವಾ? 100% ಯಾರ ಮನೆ ಹೆಂಗಿರುತ್ತೋ ಅವ್ರ ಮನೇಲಿ ಯಾರೋ ಒಬ್ರು ಮೇಲ್ ಬರ್ತಾರೆ.
100% ಹೆಸರು ಮಾಡ್ತಾರೆ. ಹೌದು. ಅದು ನಾನು ರಿಸರ್ಚ್ ಮಾಡ್ತೀನಿ. ಹೆಸರು ಮಾಡಿಲ್ಲ ಸರ್, ಹೆಸರು ಬಗ್ಗೆ ಏನಿಲ್ಲ. ಹೆಸರು ಮಾಡಿದ್ರೆ ಆ ಬಿಲ್ಡಿಂಗ್ ಕಟ್ಟಿಬಿಟ್ಟು ಸುಮ್ಮನೆ ತಲೆ ಮೇಲೆ ಹಾಕೊಂಡ್ರೆ ಅಷ್ಟೇ ಅಲ್ವಾ. ನಾರ್ತ್ ಈಸ್ಟ್ ಲವ್ ಮಾಡಿದ್ರೆ ಮನೆ ಎನರ್ಜಿ ಹೋಯ್ತು. ಆಮೇಲೆ ನಾರ್ತ್ ಈಸ್ಟ್ ಬೆಳೀತಲ್ಲ ನೋಡಿ, ಮನೆ ಎಲ್ಲಿತ್ತೆ ನೀವ್ ಹಿಂಗ್ ಬೆಳೆಸಿದ್ರ ಇಲ್ಲೆಲ್ಲ ತೆಗೆದ್ಬಿಟ್ರೆ ಇಲ್ಲಿ ಬೆಳೆಸಿದ್ರಿ ಆಯ್ತಾ. ಇದು ಇಲ್ಲೇ ಇರ್ಬೇಕಾಗಿತ್ತು, ಅವಾಗ ಫಸ್ಟ್ ಕ್ಲಾಸ್ ಅಂದ್ರೆ ಅದು ಮೊದ್ಲು ಕೂಡ ಇತ್ತು, ಮೊದ್ಲಿತ್ತ ಹಳೇದು ಅಂದ್ರೆ ಅವೆಲ್ಲ ಇತ್ತಲ್ಲ, ಇತ್ತು ಡೆಮಾಲಿಷ್ ಮಾಡಿದ್ಮೇಲೆ ಜನ ನಡೆದಿತ್ತು. ಡೆಮಾಲಿಷ್ ಎಲ್ಲ ಫುಲ್ ಮಾಡಿದ್ರಿ, ಮತ್ತೆ ಹೊಸದಾಗ ಕಟ್ಟಿದ್ರಿ. ದನಗಳೆಲ್ಲ ಕಟ್ತಿದ್ರು ಸರ್. ಹೌದು, ನೀವೇನ್ ಮಾಡ್ಬೇಕಂತ ಈ ಕಡೆ ಮಾಡಿ ಆ ಕಡೆ ಎಂಟ್ರೆನ್ಸ್ ಏನಾದ್ರು ಮಾಡ್ಕೋಬೇಕಾಗಿತ್ತು. ಆ ಕಡೆ ವಾಲ್ ಇಲ್ಲ, ಇದು ಇಲ್ಲ ಸರ್, ಅದಕ್ಕೆ ಮಾಡಿ. ಇಲ್ಲ ಅಂದ್ರೂ ಬೇರೆಯವ್ರ ಹತ್ರ ತಗೊಂಡ್ಬೇಕು ಅಷ್ಟೇ. ನಾವು ಚೆನ್ನಾಗಿರ್ಬೇಕು ಫಸ್ಟ್, ನಾವು ಚೆನ್ನಾಗಿದ್ರೆ ತಾನೆ ಅಲ್ವಾ. ನೋಡಿ ಇದು ಹೈಟ್ ಕಡಿಮೆ ಆಯ್ತು, ಸ್ವಲ್ಪ ಕಡಿಮೆ ಇದೆ ಸರ್. ಇದು ಜೇಂದ್ರ ಇತ್ತು, ಜೇಂದ್ರ ಸರ್. ಅದು ಅವಾಗೆಲ್ಲ ಹೆಂಗಂದ್ರೆ ಇಂಟ್ರೆಸ್ಟ್ ಬಾಕ್ಲು ಸರ್, ಆ ಕಡೆ ಈ ಕಡೆ ಜೇಂದ್ರ, ಅದು ಜೇಂದ್ರಕ್ಕೆ ಮಾಡ್ಕೊಂಡಿದ್ದು. ಇದು ಹೈಟ್ ಕಡಿಮೆ ಆಯ್ತು, ಹೈಟ್ ಹತ್ರ ಮಲ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು ಹೈಟ್ ಕಡಿಮೆ ಆಯ್ತು ಅಂದ್ರೆ ಬರ್ತಾ 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 ನಾವು ಎಲ್ಲ ಕಡಿಮೆ ಆಗುತ್ತೆ, ನೇಮು ಫೇಮು ದುಡ್ಡು ಎಲ್ಲ ಕಡಿಮೆ ಆಗುತ್ತೆ ನೋಡಿ. ಹೈಟ್ ತುಂಬಾ ಕಡಿಮೆ ಇದೆ, ತುಂಬಾ ಕಡಿಮೆ ಇದೆ. ಸರಿ ಬಾ, ಈ ಕಡೆ ತಲೆ ಹಾಕ್ಬೋದಿರಾ ಈಸ್ಟ್ಗೆ? ಈಸ್ಟ್ಗೆ ಹಾಕ್ಬಾರ್ದು, ಸೌತ್ಗೆ ಹಾಕ್ಬೇಕು. ಈ ತರ ಹಾಕ್ಬೇಕು. ಸೌತ್ ಹಿಂಗೆ ಬೆಡ್ಡಿಂಗ್ ಹಾಕ್ಬೋದ, ಹಿಂಗಾಗಿ ತಲೆ ಆ ಕಡೆ ಮಾಡ್ಬೋದು. ದಕ್ಷಿಣ ಇದಲ್ವಾ? ದಕ್ಷಿಣ ಇದು, ಉತ್ತರ ಅದು. ಹಿಂಗೆ ಹಾಕೊಳ್ಳಿ, ಹಿಂಗಾಗಿ ತಲೆ ಆ ಕಡೆ ಮಾಡೋದು. ತಲೆ ಈ ಕಡೆ ಇರ್ಬೇಕು, ಈ ಕಡೆ. ಇದು ಉತ್ತರ, ಉತ್ತರ ಆ ಕಡೆ, ಉತ್ತರ ಆ ಕಡೆ ಅಲ್ವಾ? ದಕ್ಷಿಣಕ್ಕೆ ಈ ಕಡೆ ತಲೆ ಹಾಕಿ ಈ ಕಡೆ ಇದ್ದಾರೆ, ಇದು ಈ ಕಡೆ ತಲೆ ಹಾಕ್ಬೇಕು. ಇದು ಇದು ಬೇರೆ ಕಡೆ ಇರ್ಬೇಕು, ಬೇರೆ ಕಡೆ ಇಟ್ಕೋಬೇಕವ. ಅದು ಎದ್ದಕ್ಕೆ ಏನಾದ್ರು ಚೇಂಜ್ ಆಗ ಅಲ್ಲ, ಉತ್ತರಕ್ಕೆ ಇಟ್ಕೊಳ್ಳಿ, ಆ ಕಡೆಗೆ ಈ ಸೈಡ್ಗೆ ಎಲ್ಲ ಉತ್ತರಕ್ಕೆ ಇಟ್ಕೋಬೋದು, ಉತ್ತರ ಗೋಡೆಗೆ ಇಟ್ಕೋಬೋದು. ಬರ್ರಿ ನಾವು ಬೆಸ್ಟ್ ಅಂದ್ರೆ ಇಲ್ಲಿ ಹಾಕೊಂಡ್ರೆ ಕಾಫಿ ಇಲ್ಲಿ ಮಲಗಿದ್ರೆ ನೋಡಪ್ಪ ನಿಮ್ಗೆ ಫಸ್ಟ್ ಕ್ಲಾಸ್ ಆಗಿದೆ. ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ. ಹೈಟ್ ಮೊದ್ಲೆಲ್ಲ ಇಲ್ಲೇ ಅಲ್ಲ, ಹೈಟ್ ಇಲ್ಲಿ ಲೈಟ್ ಇತ್ತಲ್ಲ, ಇಲ್ಲಿ ಮಲಗಿದ್ರೆ ಸುಮ್ಮನೆ ಅದು ಇಟ್ಕೊಳ್ಳಿ, ಮೂಟೆ ಎಲ್ಲ ಇದು ಭಾರ ಎಲ್ಲ ತೆಗೆದು ಸ್ವಲ್ಪ ಈ ಕಡೆ ನೈಋತ್ಯಕ್ಕೆ ಹಾಕೊಂಡು ಇಲ್ಲಿ ಮಲ್ಕೊಡ್ರಿ. ಇವೆಲ್ಲ ಒಳಗಡೆ ಹಾಕ್ಬಿಡೋಣ, ಮೂಟ್ರಿ ಇಲ್ಲಿ ಅಲ್ಲಿರ್ಲಿ ಭಾರ, ಆ ಕಡೆ ಭಾರ ಜಾಸ್ತಿ ಬಿಡಿ ಮೂಲೆ. ಇದೇನಾಗತ್ತೆ, ಈ ಮನೆಗೆ ಇದು ವಾಯುವ್ಯದಲ್ಲಿ ಈ ಕಡೆ ಭಾರ ಬಿಟ್ಟು. ಈಗ ಇದು ನಮಗೆ ಮೇನ್ ಅಂದ್ರೆ ಇದೆ ಸೆಂಟ್ರಲ್ ಇದೇ ಆಗುತ್ತಲ್ಲ ಸರ್, ಇದು ಸೆಂಟರ್ ಇದು ಆಗುತ್ತೆ. ಹೌದು, ಸೆಂಟರ್ ಅಲ್ಲಿ ಇದೇ ಬರುತ್ತೆ, ಇದು ಸೆಂಟರ್ ಇದೆ ಇಷ್ಟೇ. ಅಲ್ಲ, ಇದು ಮನೆಗಿದೆ ಗೋಡೆ ಇದೆಯಲ್ಲ, ಅಲ್ಲಿಂದ ಇಷ್ಟೇ, ಇದು ಇಷ್ಟು ಲೆಕ್ಕ. ಇದು ವಾಯುವ್ಯ ಲೆಕ್ಕ, ಇದು ನೈಋತ್ಯ ಲೆಕ್ಕ, ಅದು ಅಗ್ನಿಮೂಲೆ, ಇದು ದೇವಮೂಲೆ, ಇದು ಲೆಕ್ಕ ಈ ಮನೆಗೆ. ಈಗ ಅದು ಸರ್ ದೇವ್ರ ಮನೆ ಅಂದ್ರೆ ಇಲ್ಲಿ ಮಾಡ್ಬೋದೇನ್ ಸರ್? ದೇವ್ರ ಮನೆ ಇದಕ್ಕೆ ಮಾಡ್ಬೋದು, ಅದೇ ಮಾಡ್ಬೋದು, ಪರವಾಗಿಲ್ಲ. ದೇವಮೂಲೆ ಈ ಮನೆಗೆ, ದೇವಮೂಲೆ ಇದೆ ಈ ರೂಮೆ, ಈ ರೂಮೆ ದೇವಮೂಲೆ, ಅಲ್ಲಿ ನೀರು ಮಾಡ್ಬೇಕಂತ ಅದು ಸಪರೇಟ್ ಆಯ್ತು ಮನೆ, ಇದಕ್ಕೆ ಸೇರೋದಿಲ್ಲ ಅದು ಲೆಕ್ಕ. ನೀವೇನ್ ಮಾಡಿದ್ರೆ ಜಾಯಿಂಟ್ ಮಾಡಿ ಬೆಳೆಸಿದ್ರ ಅದು ಬೆಳಿಬಾರ್ದು ಅಷ್ಟೇ. ಈಗ ನಮ್ಮ ಸುಮ್ಮನೆ ಇಲ್ಲೇನಾದ್ರು ಒಂದ್ ಕಣ್ ದಪ್ಪ ಆಗ್ಬಿಟ್ರೆ ಹಿಂಗೆ ನಮ್ಮ ಮನುಷ್ಯನ್ ನೋಡಕ್ ಆಗಲ್ಲ ಅಲ್ವಾ. ಒಂದ್ ಚೂರ್ ಕಣ್ಣಿದ್ರೆ ಏನಪ್ಪ ಅದು ಆದ್ರಿಂದ ಹಂಗೆ ಆಗಿದೆ ಇದು. ಓಕೆ, ಬನ್ರಿ ನೋಡಿ, ಎಷ್ಟು ಸೂಪರ್ ಆಗಿದೆ. ಇಲ್ಲಿ ಕೆಳಗೆ ಮಲ್ಕೊಳ್ರಿ, ಬೊಂಬಾಟಾಗಿರುತ್ತೆ. ಎಲ್ಲ ಜೋಳನ? ಇಲ್ಲ ಸರ್, ತೊಗರಿ ಸರ್. ತೊಗರಿ ಕಾಳ ಕಾಳಿದೆ ಸಣ್ಣ ಸಣ್ಣ ಐತೆ? ಸಣ್ಣ ಇಲ್ಲ ಸರ್, ದಪ್ಪ ಇರುತ್ತೆ. ಹೌದಾ? ಇರ್ಲಿ ಸಾಕು. ಇದು ನಿಮ್ ಕಡೆ ಸಣ್ಣ ಇದಲ್ವಾ? ಹೌದು. ಇದಕ್ಕೇನು ಮೆಡಿಸಿನ್ ಏನು ಹೊಡೆಯಲ್ವಾ? ಏನು ಮಾಡಲ್ಲ ಸರ್, ಏನಿಲ್ಲ, ಎಲ್ಲ ಜಾಸ್ತಿ ಇರಲ್ಲ, ಎಲ್ಲ ಆರ್ಗಾನಿಕ್. ತೊಗರಿ ಚೆನ್ನಾಗಿದೆ, ಚೆನ್ನಾಗಿದೆ, ಸ್ವಲ್ಪ ತಪ್ಪ ಇದೆ ಇದು. ಮನೆಯಲ್ಲಿ ಬೆಳೆ ಮಾಡ್ತೀರಾ? ನೆನ್ಸ್ಬಿಟ್ಟು ಮಾಡ್ತೀರಾ? ನೀರಲ್ಲಿ ಹಾಕ್ತಿವಿ, ಹಾಕಿ ಹಿಂಗೆ ಒಣಗಿಸ್ತೀವಿ, ಮತ್ತೆ ಹೊಡಿಯಕ್ಕೆ ಮಿಲ್ಗೆ ಹಾಕೋದು. ಹಿಂಗೆಲ್ಲ ದೇವ್ರ ಮೂಲೆ ಭಾರ ಇರಬಾರ್ದು, ಭಾರ ಇಲ್ಲಿ ಇರಬಾರ್ದು, ಎಲ್ಲ ಕಡೆ ಇರ್ಬೇಕು. ಇಲ್ಲಿ ಏನು ಭಾರ ಹಾಕ್ಬಾರ್ದು ದೇವ್ರ ಮನೆ ಹತ್ರ. ನೋಡಿ, ಇದಕ್ಕಟ್ಟೆ ಪ್ರಾಬ್ಲಮ್ ಆಗಿದ್ದು. ಪ್ರಾಬ್ಲಮ್ ಇದು ಬಿಲ್ಡಿಂಗ್. ನೀವು ಇಲ್ಲ ಇಲ್ಲಾಂದ್ರೆ ನೀವು ಇಷ್ಟೊತ್ತು ಹೆಂಗೋ ಇರ್ಬೇಕಾಗಿತ್ತು. ಟಾಯ್ಲೆಟ್ ಪ್ರಾಬ್ಲಮ್, ಇದು ಪ್ರಾಬ್ಲಮ್ಮೇ, ಇದು ಪ್ರಾಬ್ಲಮ್ಮೇ, ಇದನ್ನ ಇದ್ದಿದ್ದು ಪ್ರಾಬ್ಲಮ್, ತುಂಬ ಪ್ರಾಬ್ಲಮ್ ಇದು. ಮಾಡಬಾರ್ದಿತ್ತು, ಅಟ್ಲೀಸ್ಟ್ ಮಾಡ್ಬೇಕಾದ್ರೆ ಆ ಕಡೆ ಅಲ್ಲಿ ಮೂಲೆಯಲ್ಲಿ ಮಾಡ್ಕೋಬೇಕು. ಮಾಡ್ಕೋಬೇಕು. ತೆಗೆದು ಬಿಡಿ, ಬೇಡ ಇದು.
ಮನೆ ಅಟ್ಯಾಚ್ ಸರ್ ಇದು ಮಾಡಿ ಫುಲ್ ಎಲ್ಲ ಓಪನ್ ಆಗಿ ಮಾಡ್ಬೋದು, ಫುಲ್ ಇಡ್ಬೋದು ಸರ್, ಫುಲ್ ಇಡ್ಬೋದು ಸಂಧಿ. ಫಸ್ಟ್ ಕ್ಲಾಸ್ ಓಪನ್ ಆಗುತ್ತೆ ಸ್ವಲ್ಪ. ಓಪನ್ ಮಾಡಿ ಫುಲ್ ಆಗುತ್ತೆ ಸರ್, ಫುಲ್ ಆಗುತ್ತೆ ನಿಮ್ಗೆ. ಓಪನ್ ಮಾಡ್ಬಿಟ್ರೆ ಬಿಸಿಲು ಬರುತ್ತೆ ದೇವ್ರದ್ದು. ಸೊ ಅವಾಗ ನೀವು ಬೇಕಾದ್ರೆ ಆ ಕಾರ್ನರ್ಲು ಒಂದು ಕಿಟಕಿ ಇಟ್ಕೋಬಹುದು ದೇವ್ರ ಮೂಲೆಯಲ್ಲಿ. ಸ್ವಲ್ಪ ಬಿಸಿಲು ಅಟ್ಲೀಸ್ಟ್ ಉತ್ತರ ಆದ್ರೂ ಬರ್ಲಿ, ಉತ್ತರ ಆದ್ರೂ ಬರುತ್ತೆ ನಿಮ್ಗೆ ಅಟ್ಲೀಸ್ಟ್. ಅದು ಇಲ್ಲ ಅಂದ್ರೆ ಅದು ಇಲ್ವಲ್ಲ. ಅದೇ ಉತ್ತರದಲ್ಲಿ ಇಲ್ಲಿ ಬಾತ್ರೂಮ್ ಇದೆಯಲ್ಲ, ಲಾಸ್ಟ್ ಒಂದು ಕಿಟಕಿ ಇಟ್ಕೋಬೇಕಿದ್ರೆ ಉತ್ತರದ ಎನರ್ಜಿ ಸಿಗುತ್ತೆ ಸ್ವಲ್ಪ ಅಟ್ಲೀಸ್ಟ್. ಬಾಗಿಲು ನಿಂತ್ಕೋ, ಇಲ್ಲಿ ನಿಂತ್ಕೋ ಬಾಗಿಲು. ಈ ಬಾಗಿಲು ಇಲ್ಲಿ, ಅದು ಅಲ್ಲಿ, ಅದು ಇಲ್ಲಿ ಸ್ಟ್ರೈಟ್ ಎದುರುಗಡೆ, ಎದುರುಗಡೆ ವಿಂಡೋ ಇದ್ದಲ್ಲ ಅಲ್ಲೇ. ಈ ಬಾಗಿಲು ಎದುರುಗಡೆ ಪ್ಲಾನ್ ಮಾಡಿ. ಈ ಕಡೆ ಶೋಕೇಶ್ ಬರುತ್ತಲ್ಲ, ಆ ಶೋಕೇಶ್ ಇಂದ ಸ್ಟ್ರೈಟ್ ಫಸ್ಟ್ ಇದು ಮಾಡ್ಕೊಂಡು ಇದ್ರ ಆಪೋಸಿಟ್ ಪ್ಲಾನ್ ಮಾಡ್ಬೋದು. ಸೇಮ್ ಕಿಟಕಿ ತಾನೆ ಅದು ಬರುತ್ತೆ, ಅದು ಕ್ಲೋಸ್ ಮಾಡ್ಬಿಡಿ. ಓಕೆನಾ? ಈಗ ಆಲ್ಮೋಸ್ಟ್ ಇದು ತೆಗೆದುಬಿಟ್ಟು ಅದೊಂದು ಕಿಟಕಿ ಇಟ್ಟು ಇದೊಂದು ಮಾಡ್ಕೊಂಡ್ರೆ ಆಲ್ಮೋಸ್ಟ್ 50%. ಸರ್ ನಾವೇನಂತೀನಿ ಸರ್, ಇದು ಪೂರಾ ಇದೆಲ್ಲ ಚೆಕ್ಕೆಲ್ಲ ಇದೆ, ಪೂರಾ ಫುಲ್ಲ ಮಾಡೋದಲ್ಲ, ಫುಲ್ ಕಲ ಮಾಡೋದು, ಇದೆಲ್ಲ ತೆಗಿಬೇಕು. ಏನೋ ಕಾಂಪೌಂಡ್ ಟೆಕ್ಸ್ಚರ್ ಏನೇನು ಮಾಡಿ. ಬಾತ್ರೂಮ್ ಬೇಕಾ ಸ್ವಲ್ಪ ಇಲ್ಲಿ ಆ ಗೋಡೆ ಟಚ್ ಮಾಡಿದ್ರೆ ಸ್ವಲ್ಪ ಹಾಕೊಳ್ಳಿ. ಮತ್ತೆ ಈ ಗೋಡೆಗೆ ಆ ಗೋಡೆ ಟಚಿಂಗ್ ಬೇಡ, ಸುಮ್ಮನೆ ಗೋಡೆ ಕಟ್ರಿ. ಅದು ಸುಮ್ಮನೆ ಒಂದು 2 ಇಂಚ್ ಗ್ಯಾಪ್ ಕೊಡ್ರಿ. ಆ ಗೋಡೆಗೆ ಈ ಗೋಡೆ ಯಾವ ಗೋಡೆಗೂ ಹಿಂಗೆ ಗೋಡೆ ಕಟ್ಟೋಣ, ಸ್ವಲ್ಪ ಗ್ಯಾಪ್ ಕೊಟ್ಟು ಯೂಸ್ ಮಾಡ್ಕೊ. ಟಚ್ ಮಾಡ್ಬಾರ್ದು. ಮತ್ತೆ ಟಚ್ ಮಾಡಿದ್ರೆ ನಮ್ಗೆ ವಾಯು ಕಟ್ ಆಗುತ್ತೆ. ಟಚ್ ಮಾಡಿದ್ರೆ ಕಟ್ರಿ ಗೋಡೆ. 3 ಇಂಚ್ ಆ ಕಡೆ ಓಪನ್, 3 ಇಂಚ್ ಈ ಕಡೆ ಓಪನ್ ಮಾಡಿ ಎಲ್ ಶೇಪ್ ಗೋಡೆ ಕಟ್ಟಿದ್ರೆ ಸಾಕು. ಒಂದ್ ಕಡೆ ಬಾಗಿಲು, ಒಂದ್ ಕಡೆ ಗೋಡೆ, ಅದು ಬಾತ್ರೂಮ್ ಆಗುತ್ತೆ. ಅರ್ಥಾಯ್ತಲ್ಲ? ಇಲ್ಲಿ ಬೇಡವೇ ಬೇಡ, ಸ್ವಲ್ಪ ಮಾಡ್ಬೋದು, ಏನಾಗಲ್ಲ. ಅಲ್ಲೇನು ಕಾಣಿಸಲ್ಲ ನಿಮ್ಗೆ. ಒಂದು ಸುಮ್ಮನೆ ಎಷ್ಟು ಆ ಕಡೆ ಕಾರಣ ಏನು ಇದ್ರಲ್ಲಿ ಯಾರು ನೋಡಕ್ ಹೋಗಲ್ಲ. ಅರ್ಥ ಆಯ್ತಾ? ಹಂಗೆ ಸ್ವಲ್ಪ ಹಿಂಗೆ ಸ್ವಲ್ಪ ಚಿಕ್ಕದಾಗಿ ಬಿಟ್ಬಿಟ್ಟು ಆಯ್ತು. ಇನ್ನೊಂದು 2 ಇಂಚ್ 3 ಇಂಚ್ ಬಿಟ್ಬಿಟ್ಟು ಇಲ್ಲಿ ಮಾಡ್ಕೊಳ್ಳಿ. ಓಕೆನಾ? ಇಲ್ಲ ಹಿಂಗೆ ಸ್ವಲ್ಪ ಲೆಂತ್ ಮಾಡ್ಕೊಳ್ಬೇಕಾದ್ರೆ, ಜಾಸ್ತಿ ದೊಡ್ಡದು ಬೇಕು ಅಂದ್ರೆ ಇನ್ನು ಸ್ವಲ್ಪ ಲೆಂತ್ ಮಾಡಿ ಒಂದು ಇದು ಆ ಕಡೆ ಮೂಲೆಗೆ ಇದಾಕ್ಬೇಡಿ, ಹಳ್ಳ ಇದು ಏನೋ ಫಿಟ್ ಹಾಕ್ಬೇಡಿ. ಅದು ಸ್ನಾನ ಮಾಡೋದು ಹಾಕಿ. ಈ ಕಡೆಗೆ ಇದಾಕಿ ಕಮ್ಮಡ ಫಿಟ್ಟದ ಕಮ್ಮಡ. ಆಮೇಲೆ ಹಳ್ಳ ಏನು ಮಾಡ್ತೀರಿ? ಇದು ಹಳ್ಳ ಅಂದ್ರೆ ಇದು ಇಲ್ಲೇ ಇದೆ, ಹಳ್ಳ ಒಳಗದಲ್ಲೇ ಇದೆಯಾ? ಸರಿ, ಓಕೆ. ಸದ್ಯಕ್ಕೆ ಏನು ಮಾಡೋಕ್ಕಾಗಲ್ಲ. ಅವಾಗ ಅದು ಸ್ವಲ್ಪ ಉಪ್ಪು ಹಾಕ್ತಾ ಇದೆ ಹೊರಗಡೆ ಬಾತ್ರೂಮಲ್ಲಿ. ಒಂದು 2 kg ಉಪ್ಪು ಹಾಕ್ಬಿಡೋ ನೀರು ಇದೆ. ಸೊ ಸ್ವಲ್ಪ ಇದು ಎಫೆಕ್ಟ್ ಕಮ್ಮಿ ಆಗುತ್ತೆ, ಇದ್ರ ಎಫೆಕ್ಟ್. ಓಕೆನಾ? ಇದೆಲ್ಲ ಕರೆಕ್ಟ್ ಇದೆ, ಹೊರಗಡೆ ಏನು ತೊಂದರೆ ಇಲ್ಲ. ಓಕೆನಾ? ಇದೇ ಮೇನು. ಈಗ ಈ ಕಡೆ ಓಪನ್ ಮಾಡಿದ್ರೆ ಇದನ್ನ ಕಿಟಕಿ ಮಾಡ್ಬಿಡು, ಇದನ್ನ ಕಿಟಕಿ ಮಾಡ್ಬಿಡು. ಆ ಕಡೆ ಎಲ್ಲ ಫುಲ್ ತೆಗೆದುಕೊಂಡು ಇದು ಕಿಟಕಿ ಮಾಡಿ. ಸೊ ಇದನ್ನ ಬಾಗಿಲು ಮಾಡ್ಕೊಳ್ಳಿ. ಸೊ ಅವಾಗ ಇದು ಸ್ವಲ್ಪ ನಿಮ್ಗೆ ಒಂಚೂರು 50% ಸರ್ ಅದು ಬಿ ಬಾಗ್ಲ ಏನ ಮಾಡ್ಬೋದು ನೋಡಿ ಗೊತ್ತೆ. ಬಾಗಿಲು ಮಾಡಿದ್ರೆ ಚೆನ್ನಾಗಿರುತ್ತೆ. ಬಟ್ ನಿಮ್ಗೆ ಆ ಕಡೆ ಇಲ್ವಲ್ಲ ಹಂಗೆ. ಹೌದಿಲ್ವಲ್ಲ? ಇಲ್ಲ ಅಂದ್ರೆ ಸುಮ್ಮನೆ ಅದು ಈಗ ಓಪನ್ ಇತ್ತಂದ್ರೆ ಓಪನ್ ಇತ್ತ ಸ್ವಲ್ಪ ಪಾರ್ಕಿಂಗ್ ಅಪ್ಲ ಅದೆಲ್ಲ ಕ್ಲೋಸ್ ಮಾಡಿ ಇದ್ರ ಈ ಬಾಗ್ಲ ಹೈಟಿಗೆ ಕೆಳಗೆ ಎಲ್ಲ ಮೋಲ್ಡ್ ಮಾಡಿ ಹಾಕ್ಬಿಡೋದು. ಸೊ ಹೊರಗಡೆ ನಿಂತ್ಕೊಳ್ಳಕ್ಕೆ ಸ್ವಲ್ಪ ರೈಟ್ ಮಾಡಬಾರ್ದು. ಎಷ್ಟಿದೆ ಹಂಗೆ ಡೌನ್ ಇರ್ಲಿ. ಬಾಗಿಲು ಮಾಡೋದಿದ್ರು ಇಲ್ಲೊಂದು ಮಾಡಿ 2 ಬಾಗಿಲು ಮಾಡಿ. ಇಲ್ಲ ಮಾಡಿ ಇಲ್ಲಿ ಬಾಗಿಲು ಮಾಡಿ. ಬಾಗಿಲು ಇಲ್ಲೇ ಬೇಕು. ಯಾಕಂದ್ರೆ ನಿಮ್ ರೋಡ್ ಇರೋದು ಹಿಂಗೆ, ರೋಡ್ ಸೈಡ್ ನಮ್ಗೆ ಇಲ್ಲೇ ಬೇಕು. ಯಾವ ಮೇನ್ ರೋಡ್ ಇದೆ ಆ ರೋಡ್ ಇಲ್ಲೇ ಬೇಕು. ಕಿಟಕಿ ಅದು ಹೋಗುತ್ತೆ, ಅಲ್ಲಿ ಬಾಗಿಲು ಅದು ಹೋಗ್ತದೆ. ಬಾಗಿಲು ಇಟ್ಟರು ಒಳ್ಳೇದು. ಓಕೆನಾ? ಆಮೇಲೆ ಈ ಮನೆಗೆ ಆಮೇಲೆ ಟಚ್ ಮಾಡಿದ್ರಲ್ಲ, ಓಕೆ. ಈಗೆಲ್ಲ ಚೂರು ಓಪನ್ ಇದೆ ಅಲ್ಲ, ಏನಾದ್ರು ಆದ್ರೆ ಈ ಪಕ್ಕದ ಒಂದು ಚೂರು ತಗೊಂಡ್ಬಿಟ್ಟ ನೀವು ಬೊಂಬಾಟ ಕ್ಲೀನಾಗಿ ಕೆಲ್ಸ್ಬಿಟ್ಟು ಈಗ ಡೋರ್ ಇಟ್ಬಿಟ್ರೆ ಅದ್ರಲ್ಲಿ ಸರ್. ಇವಾಗ ಒಂದ್ ಥೋಡ್ ದಿವ್ಸ ನಮ್ದೇನ್ ಆಸೆ ಏನಂತಂದ್ರೆ ಸ್ವಲ್ಪ ದಿವಸ ಏನೋ ಹೊಡೆದ್ರೆ ಇದೆಲ್ಲ ಡೆಮಾಲಿಷ್ ಮಾಡಿ ಒಳ್ಳೆ ಕವರ್ ಮಾಡ್ಬೇಕಂತ ನಮ್ ಪ್ಲಾನ್ ಇರೋದು. ಇಲ್ಲೇ ಮನೆ ಕಟ್ಟ. ಈಗ ಅದು ಕಟ್ಟಬೇಕು ಅಂದ್ರೆ ಈಗ ನಾನು ಹೇಳಿದ್ ಮಾಡ್ಕೊಂಡ್ರೆ ಒಂದ್ ಸ್ವಲ್ಪ ಮೇಲೆ ಶಕ್ತಿ ಬರುತ್ತೆ, ಪವರ್. ಆಮೇಲೆ ಬೇಕಾದ್ರೆ ಕಟ್ಟ. ಆಮೇಲೆ ಇದಕ್ಕೆ ಗೊತ್ತಾ, ಇದಕ್ಕೆಲ್ಲ ಕಾಂಪೌಂಡ್ ಇಲ್ಲ. ಇದು ಕಾಂಪೌಂಡ್ ಇಲ್ಲ ಅಂದ್ರೆ ನಮ್ಮ ಹತ್ರ ಎಷ್ಟು ದುಡ್ಡು ಬಂದ್ರೆ ಏನಿಲ್ಲ. ವಿತೌಟ್ ಕಾಂಪೌಂಡ್ ಮನೆನೇ ಕಟ್ಟಬಾರ್ದು. ಬಟ್ ನಿಮ್ ಕಡೆ ಎಲ್ಲ ಒಂದು ಕಾಂಪೌಂಡ್ ಇಲ್ಲ ಸರ್, ಇಲ್ಲ ಕಾಂಪೌಂಡ್ ಇಲ್ಲ. ನಮ್ಗೆ ನಾವು ಇಂಪ್ರೂವ್ಮೆಂಟ್ ಆಗಲ್ಲ ಅಂದ್ರೆ ಕಾರಣ ಕಾಂಪೌಂಡ್. ಯಾವ ಮನೆ ಕಾಂಪೌಂಡ್ ಇರುತ್ತೆ ಆ ಮನೆ ದುಡ್ಡು ಇರುತ್ತೆ. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ ಬೇಕಾದ್ರೆ. ಅದು ಪಶ್ಚಿಮ ದಕ್ಷಿಣ
ಎಲ್ಲರೂ ಏನ್ ಮಾಡ್ತಾರೆ, ಪೂರ್ವ ಉತ್ತರ ಹಾಕೊಂಡ್ಬಿಡ್ತಾರೆ ಕಾಂಪೌಂಡ್, ಪಶ್ಚಿಮ ದಕ್ಷಿಣ ಖಾಲಿ ಬಿಟ್ಬಿಡ್ತಾರೆ. ಅದು ನಮ್ಗೆ ಹಂಗಲ್ಲ, ನಮ್ಮ ಇಂಡಿಯನ್ ಕಟ್ಕೊಂಡು ಪೂರ್ವಕ್ಕೆ ಬಾಗಿಲು ಮಾಡಿರ್ತಾರಲ್ವಾ, ಹಾ ಅದಕ್ಕೇನೆ ಕಾಂಪೌಂಡ್ ಇರುತ್ತೆ. ಅದಕ್ಕೆ ಕಾಂಪೌಂಡ್ ಇರ್ತದೆ, ಪೂರ್ವ ಇರ್ತದೆ, ಪಶ್ಚಿಮ ದಕ್ಷಿಣ ಇರಲ್ಲ ಸರ್. ಅದು ಅದಕ್ಕೆ ಮನೆ ಲಾಸ್ಟ್ ಇರುತ್ತೆ, ಅಲ್ಲಿ ಅಲ್ಲಿಂದಾನೆ ಕಟ್ಕೊಡೋ. ಹೌದು, ಅಲ್ಲಿಂದ ಮಾಡ್ತಾರೆ. ಅದರಿಂದ ನೀವು ಕಂಪಲ್ಸರಿ ಕಾಂಪೌಂಡ್ ಬೇಕು. ಇದು ರೆಡಿ ಮಾಡಿಬಿಟ್ಟು ನೆಕ್ಸ್ಟ್ ನಾವು ಬಂದು ಇವೆಲ್ಲ ಕಟ್ಟಬೇಕಾದ್ರೆ ನೀಟಾಗಿ ಸುತ್ತಲೂ ಒಂದು 3 ಅಡಿ ಜಾಗ ಬಿಟ್ಟು ಒಂದು ಪ್ಲಾನ್ ಮಾಡೋಣ. ಹಾಂ ಬನ್ನಿ, ಎಲ್ಲ ಲೇಡೀಸ್ ಎಲ್ಲ ಬನ್ನಿ, ಒಂದು ಸಲ ಬನ್ನಿ, ಏನಾಗಲ್ಲ ಬನ್ನಿ, ಎಲ್ಲ ಒಂದು ಫ್ಯಾಮಿಲಿ ಫೋಟೋ ತಗೊಳ್ಳೋಣ. ನೆಕ್ಸ್ಟ್ ಕಟ್ಟುವಾಗ ಹೇಳಿ ಪ್ಲಾನ್ ಹಾಕಿ ಅದ್ಭುತವಾದ ಮನೆ ಕಟ್ಬೋದು, ದೊಡ್ಡ ಮನೆ ಕಟ್ಬೋದು. ಎಲ್ಲ ಚೆನ್ನಾಗಿ ಜಾಗ ಬಿಟ್ಟು ಪೂರ್ವಕ್ಕೆ ಒಂದು 5 ಅಡಿ 6 ಅಡಿ ಜಾಗ ಬಿಟ್ಟು ಉತ್ತರಕ್ಕೆ ಬಂದು 8 ಅಡಿ 10 ಅಡಿ ಬಿಟ್ಟು ಒಳ್ಳೆ ಮನೆ ಕಟ್ಟೋಣ. ಬಟ್ ಒಳ್ಳೆ ಹೈಟ್ ಮನೆ ಕಟ್ಟೋಣ. ಮತ್ತೆ ನೀವು ಮೋಲ್ಡು ಕಾಂಕ್ರೀಟು ಟೈಲ್ಸ್ ಹೋಗ್ಬೇಡಿ, ನ್ಯಾಚುರಲ್ಲೇ ಕಟ್ಕೊಳ್ಳಿ. ನಿಮ್ಮ ಮಕ್ಕಳಿಗೆಲ್ಲ ಚೆನ್ನಾಗಿರ್ತಾರೆ, ಅವ್ರ ಆಯುಷು ಅವ್ರು ಚೆನ್ನಾಗಿರ್ತಾರೆ. ಈಗ ಆಸೆಯಿಂದ ಇಲ್ಲಿಯವ್ರಿಗೆ ಒಂದು ಕಾಂಕ್ರೀಟ್ ಮನೆ ಕಟ್ಟಬೇಕು ಅಲ್ವಾ? ಹೆಂಗಸರಿಗೆಲ್ಲರಿಗೂ ಅದೇ ಆಸೆ. ಇಲ್ಲ ಹೆಂಗಸರಿಗೆಲ್ಲ ಅದೇ ಆಸೆ, ಬಿಲ್ಡಿಂಗ್ ಕಟ್ಬೇಕು. ನಮ್ಗೆ ಇದೆಲ್ಲ ಬೇಡ, ನೋಡಿ ನೋಡಿ ಸಾಕಾಗಿದೆ ಟೈಲ್ಸ್ ಇವೆಲ್ಲ ಅಲ್ವಾ, ಕಾಂಕ್ರೀಟ್ ಬಿಲ್ಡಿಂಗ್. ನಾವೆಲ್ಲ ನಮ್ಗೆ ಈ ತರ ಮನೆ ಇದ್ರೆ ಸಾಕು ಅಂತ ನಮ್ಗೆ ಆಸೆ. ಇಲ್ಲ ಹಂಗಿಲ್ಲ, 2 ಫ್ಲೋರ್ ಕಟ್ಟಬೇಕು, ಮಾಡಿ ಮೇಲೆ ಇರ್ಬೇಕು, ಮಾಡಿ ಮನೆ ಕಟ್ಟಿದ್ರೇನೆ ಅದು ಗ್ರೇಟ್ ಅಲ್ವಾ? ಆಯ್ತು, ಕಟ್ಕೊಳ್ಳಿ. ಬಟ್ ನೀಟಾಗಿ ಸ್ವಲ್ಪ ಪ್ಲಾನ್ ಮಾಡ್ಕೊಂಡು ಗಾಳಿ ಬೆಳಕು ಚೆನ್ನಾಗಿ ಬರತ್ರ, ಸ್ವಲ್ಪ ಎನರ್ಜಿ ಚೆನ್ನಾಗಿ ತಗೊಂಡು ಪ್ಲಾನ್ ಮಾಡಿ ಪ್ಲಾನ್ ಹಾಕೊಡ್ತೀನಿ. ಬಟ್ ಫುಲ್ ವುಡ್ದು ಹಾಕೋಣ. ವುಡ್ಡು ಜಾಸ್ತಿ ವುಡ್ ಯೂಸ್ ಮಾಡೋಣ, ಮನೆಗೆ ವುಡ್ ಯೂಸ್ ಮಾಡಿ. ಮೇಲೇನೂ ಅಷ್ಟೇ ಸ್ವಲ್ಪ ಈ ಥರ ಇದೆಲ್ಲ ವುಡ್ ಯೂಸ್ ಮಾಡಿಬಿಟ್ಟು ಮೇಲೆ ಬೇಕಾದ್ರೆ ಸ್ವಲ್ಪ ಲೈಟಾಗಿ ಕಾಂಕ್ರೀಟ್ ಹಾಕಿ ಅದ್ರ ಮೇಲೆ ಬೇಕಾದ್ರೆ ಹೆಂಚು ಹಾಕೋಣ, ಹೆಂಚು ಟೈಪ್ ಹಾಕೋಣ. ಹಂಚು ಮಾಡಿ ಕೆಳಗಿಂದ ಸ್ವಲ್ಪ ಕಾಂಕ್ರೀಟ್ ಮಾಡಿ ಅದ್ರ ಮೇಲೆ ಹೆಂಚು ಹಾಕೋಣ. ಅದು ಸ್ವಲ್ಪ ನ್ಯಾಚುರಲ್ ಇದಿರುತ್ತೆ. ಅದಕ್ಕೆರಡು ವುಡ್ ಪ್ಲೇಸ್ ಥರ ಮಾಡೋದು, ಸ್ವಲ್ಪ ಹಳೆ ಸ್ಟೈಲು ಹೊಸ ಸ್ಟೈಲ್ ಎರಡು ಮಿಕ್ಸ್ ಮಾಡಿ ಮಾಡೋಣ. ಎರಡು ಮಿಕ್ಸ್ ಮಾಡಿ ಮಾಡೋಣ, ಚೆನ್ನಾಗಿರುತ್ತೆ. ಹಾಂ, ಓಕೆ, ಥ್ಯಾಂಕ್ ಯು ವೆರಿ ಮಚ್. ಊರ ಹೆಸರೇನಾ? ಚುಮ್ಮಿದ್ಲಾಯ್. ಓಕೆ, ಉತ್ತರ ಕರ್ನಾಟಕದಲ್ಲಿ ಹೆಸರುಗಳೇ ಗೊತ್ತಾಗಲ್ಲ. ಓಕೆ, ಹತ್ರ ಬಾ. ಥ್ಯಾಂಕ್ ಯು. ಅವ್ರಿಗೊಂದು ಒಳ್ಳೆ ಹೊಸ ಮನೆ ಕಟ್ಟಬೇಕಂತೆ. ಹೊಸ ಮನೆ ಕಟ್ಟಬೇಕಾದ್ರೆ ಹಳೆ ಮನೆ ಚೆನ್ನಾಗಿದ್ರೇನೆ ಹೊಸ ಮನೆ ಕಟ್ಟಕ್ಕಾಗೋದು. ಹಳೆ ಮನೆಗೆ ದುಡ್ಡು ಬರಬೇಕು. ಈ ಮನೆ ದುಡ್ಡು ಬಂದ್ರೆ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಅದರಿಂದ ಈ ಮನೆ ಸ್ವಲ್ಪ ಸಣ್ಣ ತಪ್ಪಿದೆ, ಸ್ಮಾಲ್ ಮಿಸ್ಟೇಕು ನಿಮ್ಗೆ ಸ್ವಲ್ಪ ಹಿಂಗ ಹಿಡ್ದಂಗೆ ಆಗಿದೆ. ಅದನ್ನ ಈಗ ಸ್ವಲ್ಪ ರಿಲೀಫ್ ಕೊಡ್ತೀನಿ. ಕೊಟ್ಮೇಲೆ ಸ್ವಲ್ಪ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ನಿಮ್ಮ ಮನೆಗೆ ಎಲ್ಲೂ ಕಾಂಪೌಂಡ್ ಇಲ್ಲ. ಕಾಂಪೌಂಡ್ ಇಲ್ಲ ಅಂದ್ರೆ ಮನೆಗೆ ದುಡ್ಡು ನಿಲ್ಲೋದೇ ಇಲ್ಲ, ಎಷ್ಟು ಬಂದ್ರೂ ನಿಲ್ಲಲ್ಲ. ಅದು ಪ್ರಾಬ್ಲಮ್. ಸೊ ನಿಮ್ಮಲ್ಲಿ ಸೌತ್ ವೆಸ್ಟ್ ಇದಿದೆ, ಬಟ್ ಮುಂದೆ ಜಾಗ ಇಲ್ಲ ಸರ್. ಎಲ್ಲ ರೋಡ್ಗೆ ಹಾಕ್ಬಿಟ್ಟಿದೆ. ರೋಡ್ಗೆ ಅಂದ್ರೆ ಸ್ವಲ್ಪ ಇದೆ ಸರ್, ಅಷ್ಟೇ ಸ್ವಲ್ಪ ಇದೆ. ಇಲ್ಲಿ ಉದ್ದಕ್ಕಿದೆಯಾ ಸ್ವಲ್ಪ, ಬಟ್ ಹಾಕಿದ್ರೆ ಕಾಂಪೌಂಡ್ ಹಾಕಿದ್ರೆ ಓಡಾಡಕ್ಕೂ ಆಗಲ್ಲ. ಅದಕ್ಕೆ ನೀವೇನಾದ್ರೂ ಮಾಡಿ ಸಂಕಲ್ಪ ತಗೊಂಡು ನಿಮ್ಮ ಮನೆ ದೇವರಿಗೆ, ನಿಮ್ಮ ಹಿರಿಯರಿಗೆಲ್ಲ ಒಂದು ಅರ್ಶಿನ ಬಟ್ಟೆಯಲ್ಲಿ ಒಂದು ಕಾಯಿನ್, ಒಂದು 5 ರೂಪಾಯಿ ಕಾಯಿನ್ ಇಟ್ಟು ನಮಸ್ಕಾರ ಮಾಡಿ ಸಂಕಲ್ಪ ಮಾಡ್ಕೊಳ್ಳಿ ಮನೆಯವರೆಲ್ಲ. ನಮಗೆ ಬೇಗ ಒಂದು ಮನೆ, ಒಂದು ನಮ್ಗೆ ಇರಕ್ಕೆ ಒಂದು ಗೃಹ ಬೇಕು, ನಮ್ಗೆ ಸಂಕಲ್ಪ ಕೊಡಿ ಅಂತ ಮನೆ ದೇವರು ನಿಮ್ಮ ಹಿರಿಯರಿಗೆ ಕೇಳ್ಕೊಳ್ಳಿ. ಒಂದು ಮನೆ ಬೇಕು, ನಾವು ಕಟ್ಟಬೇಕು, ಒಂದು ಮನೆ ಕಟ್ಟಬೇಕು, ಒಂದು ಸಂಕಲ್ಪ ಮಾಡ್ಕೊಳ್ಳಿ. ನೀವೇ ಶಕ್ತಿ ಕೊಡಬೇಕು. ಓಕೆ, ಹಂಗೆ ಮಾಡ್ಕೊಂಡು ನಿಮ್ಮ ದೇವ್ರ ಹತ್ರ ಕಾಯಿನ್ ಇಡಿ. ಆ ಮನೆ ಕಟ್ಟಿದ ಮೇಲೆ ನಿಮ್ಮ ಮನೆ ದೇವ್ರಿಗೆ ಆ ಕಾಯಿನ್ ಖರ್ಚು ಮಾಡ್ತೀವಿ ಅಷ್ಟು. ಒಂದು ಹಂಗೆ ಮಾಡ್ಬೇಕು ಅಷ್ಟೇ. ನಾವೀಗ ಸಂಕಲ್ಪ ಮಾಡ್ಕೊಳ್ಳೋದು ದೊಡ್ಡವ್ರಿಗೆ ಅಷ್ಟೇ. ನಾವೇನು ಮಾಡತ್ತೀವಿ, ಅವ್ರನ್ನ ಮೇಲಕ್ಕೆ ಹೋಗಿ ಕೇಳಕ್ಕಾಗಲ್ವಲ್ಲ, ಅದಕ್ಕೆ ಹಿಂಗೆ ಕೇಳ್ಕೊಬೇಕು. ಹಾಂ, ಓಕೆ, ಬೇಗ ಒಳ್ಳೆ ಹೊಸ ಮನೆ ಆಗಲಿ. ಹಾಂ, ಥ್ಯಾಂಕ್ ಯು.